ಇವತ್ತು ನಮಗೆ ಸೂಪರ್ ಸ್ಪೋಂಜಿಯಾಗಿರುವಂತಹ ಮಂಗಳೂರು ಇಡ್ಲಿ ಯಾವ ರೀತಿ ಮಾಡೋದು ಅಂತ ನೋಡೋಣ. ಇಲ್ಲಿ ನಮ್ಮ ಮಂಗಳೂರು ಕಡೆಯಲ್ಲಿ ಎಲ್ಲ ನಾವಿವಾಗ ಏನಾದರೂ ಫಂಕ್ಷನಿಗೆಲ್ಲ ಹೋದರೆ ಅಥವಾ ಹೋಟೆಲಿಗೆಲ್ಲ ಹೋದರೆ ಚಿಕನ್ ಕರಿ ಜೊತೆ ನಮಗೆ ಈ ಇಡ್ಲಿಯನ್ನು ಸರ್ವ್ ಮಾಡ್ತಾರೆ. ತುಂಬ ಟೇಸ್ಟ್ ಆಗುತ್ತೆ. ಚಿಕನ್ ಕರಿ ಬೇಕು ಅಂತೇನಿಲ್ಲ, ಚಟ್ನಿ ಸಾಂಬಾರು ಜೊತೆ ಎಲ್ಲ ಸೂಪರ್ ಆಗುತ್ತೆ. ಇಡ್ಲಿ ಮಾಡಲಿಕ್ಕೋಸ್ಕರ ಫಸ್ಟಿಗೆ ನಾವು ಅಕ್ಕಿಯನ್ನು ನೆನೆಯಲಿಕ್ಕೆ ಹಾಕಬೇಕು. ಅದಕ್ಕೆ ಒಂದು ಪಾತ್ರೆಗೆ ನಾನು 2 ಕಪ್ ಕಟ್ ಸಾಂಬಾರು ಅಕ್ಕಿಯನ್ನು ತಗೊಂಡಿದ್ದೀನಿ. 2 ಕಪ್ಪು ಕಟ್ ಸಾಂಬಾರು ಅಕ್ಕಿ ಒಟ್ಟಿಗೆ 1 ಕಪ್ ಬೆಳ್ತಿಗೆ ಅಕ್ಕಿ ಅಂದರೆ ದೋಸೆ ಅಕ್ಕಿಯನ್ನು ಸಹ ಸೇರಿಸಬೇಕು. ಇನ್ನು ಇದನ್ನು ಚೆನ್ನಾಗಿ ತೊಳೆದು ನೆನೆಯಲಿಕ್ಕೆ ಬಿಡೋಣ. ಬೇರೆ ಒಂದು ಪಾತ್ರೆಗೆ 1 ಚಮಚದಲ್ಲಿ ಅಳತೆ ತೆಗಿತಾ ಇದ್ದೀನಿ. 2 ಚಮಚ ಉದ್ದಿನಬೇಳೆ ಜಾಸ್ತಿ ಬೇಡ, 2 ಚಮಚ ಮಾತ್ರ ಸಾಕು. ಇನ್ನು ಅದೇ ಚಮಚದಲ್ಲಿ 2 ಚಮಚ ಸಾಗು ಅಂದರೆ ಸಬ್ಬಕ್ಕಿ, ನಾವು ಪಾಯಸ ಎಲ್ಲ ಮಾಡಲಿಕ್ಕೆ ಉಪಯೋಗಿಸ್ತೇವಲ್ಲ, ಅದು 2 ಚಮಚ ತಗೊಂಡಿದ್ದೀನಿ. ಇದನ್ನು ಸಹ ತೊಳೆದು ನೆನೆಯಲಿಕ್ಕೆ ಬಿಡೋಣ. 5 ರಿಂದ 6 ಗಂಟೆ ನೆನೆಯಬೇಕು ಅಕ್ಕಿ. ಅದರೊಟ್ಟಿಗೆ ಇಲ್ಲಿ ನಾವು ನೆನೆಯಲಿಕ್ಕೆ ಹಾಕಿರುವಂತಹ ಸಬ್ಬಕ್ಕಿ ಮತ್ತು ಉದ್ದಿನಬೇಳೆ. ಫಸ್ಟಿಗೆ ಉದ್ದಿನಬೇಳೆ ಮತ್ತು ಸಬ್ಬಕ್ಕಿಯನ್ನು ರುಬ್ಬಿ ಪಾತ್ರೆಗೆ ಹಾಕ್ಕೋಬೇಕು. ಆಮೇಲೆ ಅಕ್ಕಿಯನ್ನು ಸಪ್ರೇಟಾಗಿ ರುಬ್ಬಿ ಈ ಹಿಟ್ಟಿನೊಟ್ಟಿಗೆ ಸೇರಿಸಿ ಮಿಕ್ಸಿ ಜಾರನ್ನು ಕ್ಲೀನ್ ಮಾಡಿ ಸ್ವಲ್ಪ ನೀರು ಸಹ ಸೇರಿಸಬೇಕು. ಇನ್ನು ಇದಕ್ಕೆ ಒಂದು ಚಿಟಿಕ್ಕಿಯಷ್ಟೇ ಈಸ್ಟನ್ನು ಸೇರಿಸಬೇಕು. ಅದರೊಟ್ಟಿಗೆ ಅರ್ಧ ಚಮಚ ಸಕ್ಕರೆಯನ್ನು ಸಹ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನಾವು ಉದ್ದಿನಬೇಳೆ ಜಾಸ್ತಿ ಹಾಕಿಲ್ಲ, ಒಂದು ಚಿಟಿಕ್ಕಿಯಷ್ಟೇ ಈಸ್ಟ್ ಹಾಕಿದರೆ ಸಾಕು, ಜಾಸ್ತಿ ಬೇಡ. ಸಕ್ಕರೆ ಅದು ಕರೆಕ್ಟಾಗಿ ಫರ್ಮೆಂಟ್ ಆಗಲಿಕ್ಕೆ ಬೇಕಾದಷ್ಟು ಅರ್ಧ ಚಮಚ ಸಕ್ಕರೆಯನ್ನು ಸಹ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಮುಚ್ಚಿ ಓವರ್ ನೈಟ್ ನಮಗೆ ಇದನ್ನು ರೆಸ್ಟ್ ಆಗಲಿಕ್ಕೆ ಬಿಡೋಣ. ಬೆಳಿಗ್ಗೆ ಆಗುವಾಗ ನೋಡಿ ಹಿಟ್ಟು ಎಷ್ಟು ಚೆನ್ನಾಗಿ ಹುಬ್ಬಿ ಬಂದಿದೆ ಅಂತ. ಇನ್ನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಇದನ್ನು ಮಿಕ್ಸ್ ಮಾಡಿ, ನಾವು ಉಪ್ಪು ಹಾಕಿ ಮಿಕ್ಸ್ ಮಾಡಿ ಒಂದು 10 ನಿಮಿಷ ಸೈಡ್ಗೆ ಇಡಬೇಕು. ಆವಾಗ ಇನ್ನೂ ಚೆನ್ನಾಗಿ ಸಾಫ್ಟಾಗಿ ಸಿಗುತ್ತೆ ನಮ್ಮದು ಹಿಟ್ಟು. 10 ನಿಮಿಷ ಆದಮೇಲೆ ಈ ಥರ ಸಾಮಾನ್ಯ ಮಂಗಳೂರು ಇಡ್ಲಿ ಈ ಥರ ಸಣ್ಣ ಸಣ್ಣ ಪಾತ್ರೆಯಲ್ಲಿ ಮಾಡೋದು. ಎಣ್ಣೆಯನ್ನು ಸವರಿ ಇದಕ್ಕೆ ಹಿಟ್ಟನ್ನು ಹಾಕಿ ನಮಗೆ ಇಡ್ಲಿ ಮಾಡ್ಬೋದು. ಈ ಥರ ಸಣ್ಣ ಸಣ್ಣ ಪಾತ್ರೆ ನಿಮ್ಮ ಹತ್ರ ಇಲ್ಲ ಅಂದರೆ ಸ್ಟೀಲ್ದು ಪ್ಲೇಟಿಗೆ ಎಣ್ಣೆಯನ್ನು ಹಚ್ಚಿ ದೊಡ್ಡ ಪ್ಲೇಟಿಗೆ ಹಾಕಿ ಸಹ ನಮಗೆ ಮಾಡ್ಬೋದು. ಆಮೇಲೆ ಅದನ್ನು ಕಟ್ ಮಾಡಿ ತೆಗೆದ್ರೂ ಆಗುತ್ತೆ. ಈ ಥರ ಸಣ್ಣ ಸಣ್ಣ ಪಾತ್ರೆ ಇದ್ದರೆ ಇದರಲ್ಲಿ ಮಾಡಿ, ಇಲ್ಲ ನಾವು ನಾರ್ಮಲಾಗಿ ಇಡ್ಲಿ ಮಾಡುವ ಇಡ್ಲಿ ಪಾತ್ರೆಯಲ್ಲಿ ಮಾಡಿದರೂ ಆಗುತ್ತೆ. ಒಂದು 3/4 ಭಾಗದಷ್ಟು ಹಿಟ್ಟನ್ನು ಹಾಕಬೇಕು, ಜಾಸ್ತಿ ಹಿಟ್ಟು ಹಾಕಬಾರ್ದು, ಅದಂದರೆ ಸ್ವಲ್ಪ ಉಬ್ಬಿ ಮೇಲೆ ಬರುತ್ತೆ. ಇನ್ನು ಇಲ್ಲಿ ನಾನು ಸ್ಟೀಮರ್ ಅಥವಾ ಇಡ್ಲಿ ಪಾತ್ರೆಯಲ್ಲಿ ನೀರು ಕುದಿಲಿಕ್ಕೆ ಇಟ್ಟಿದ್ದೆ. ನೀರು ಚೆನ್ನಾಗಿ ಕುದೀತಾ ಇರುವಾಗ ನಾವು ಹಾಕಿಟ್ಟಿರೋ ಇಡ್ಲಿಯನ್ನು ಇಡ್ಲಿ ಪಾತ್ರೆಗೆ ಇಟ್ಟು ಇದನ್ನು ಮುಚ್ಚಿ ಒಂದು 10 ರಿಂದ 15 ನಿಮಿಷ ಬೆಂದರೆ ಸಾಕು. ನಾನಿವಾಗ ಒಂದು 15 ನಿಮಿಷ ಬಿಟ್ಟೆ, ಇಡ್ಲಿ ಎಲ್ಲ ಚೆನ್ನಾಗಿ ಬೆಂದಿದೆ. ಇನ್ನು ಇದನ್ನು ನಮಗೆ ತೆಗೆದು ತಣ್ಣಗಾಗಲಿಕ್ಕೆ ಬಿಡಬೇಕು. ಸರಿಯಾಗಿ ತಣ್ಣಗಾದ ಮೇಲೆ ನಮಗೆ ಇದನ್ನು ಕೈಯಲ್ಲೇ ನೀಟಾಗಿ ಬಿಡಿಸ್ಬೋದು, ಅಷ್ಟು ಚೆನ್ನಾಗಿರುತ್ತೆ. ನೋಡಿ ಈಗ ಚೆನ್ನಾಗಿ ತಣ್ಣಗಾಗಿದೆ ನೋಡಿ, ಕೈಯಲ್ಲೇ ಈ ಥರ ನಮಗೆ ಇದನ್ನು ತೆಗಿಬೋದು. ತುಂಬ ಸಾಫ್ಟ್ ಅಂದರೆ ಸಾಫ್ಟ್ ಆಗಿರುವಂತಹ ಇಡ್ಲಿ. ಒಂದು ಸಾರಿ ಟ್ರೈ ಮಾಡಿ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ನನಗೆ ಕಮೆಂಟ್ ಮಾಡಿ. ಅದೇ ರೀತಿ ನನ್ನ ಈ ಚಾನಲನ್ನು ನೀವು ಫಸ್ಟ್ ಟೈಮ್ ನೋಡೋದಾದರೆ ನನಗೆ ಒಂದು ಸಪೋರ್ಟ್ ಕೂಡ ಮಾಡಿ. ಇನ್ನೊಂದು ವಿಡಿಯೋ